ಇನ್ನು ವಿಜಯಪುರ ನಗರದ ಸಿಂಧಗಿ ಬೈಪಾಸ್ ಬಳಿ ಜೆಡಿಎಸ್ ಬೆಳ್ಳಿ ಹಬ್ಬ ಹಾಗೂ ಜನತಾ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಜಯಪುರಕ್ಕೂ ದೇವೇಗೌಡರಿಗೂ ಅವಿನಾಭಾವ ಸಂಬಂಧ ಇದೆ, ಹಾಗಾಗಿ ಇಲ್ಲಿ ಸಮಾವೇಶ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದೇವೇಗೌಡರು ಇಲ್ಲಿ ಮಾಡಿರುವಂತಹ ನೀರಾವರಿ ಕೆಲಸಗಳ ಬಗ್ಗೆ ಇಂದಿನ ಯುವಕರಿಗೆ ಗೊತ್ತೇ ಇಲ್ಲ. ನೀರಾವರಿ ಯೋಜನೆಗಳಿಗಾಗಿ ದೇವೇಗೌಡರು ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಇಂದಿರಾ ಗಾಂಧಿ ಅವರನ್ನ ವಿಜಯಪುರ ಜಿಲ್ಲೆಯಲ್ಲಿ ಚಿನ್ನದ ತುಲಾಭಾರ ಮಾಡಿಸಿದ್ರು. ಆದರೆ ನೀರಾವರಿಗಾಗಿ ಇಂದಿರಾ ಗಾಂಧಿಯವರ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರಲಿಲ್ಲ. ಆಗ ಹಣ ಕೊಟ್ಟವರು ದೇವೇಗೌಡರು ಅಂತ ಗುಣಗಾನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲಿದ್ದಂತಹ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಪಾಪ ಬಹಳ ಜನ ನಮ್ಮನ್ನ ಹೀಯಾಳಿಸ್ತಾ ಇರ್ತಾರೆ. ಜನತಾದಳ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಕ್ ಆಗೋದಿಲ್ಲ ಅಂತ ವಿರೋಧಿಗಳಿಗೆ ಇವತ್ತು ಈ ವೇದಿಕೆ ಮೂಲಕ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಎಂತದ್ದು ಅಂತಕ್ಕಂಥದ್ದು ಮುಖ್ಯ. ನಮ್ಮ ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ಆ ದಾರಿ ಬಹುಶಃ ಮುಂದೊಂದು ದಿನ ಜನತಾದಳ ಪಕ್ಷವನ್ನ ಜನತಾ ಸರ್ಕಾರ ಮತ್ತೆ NDA ಮಿತ್ರಕೂಟದ ಸರ್ಕಾರವನ್ನ ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಾಣ್ತೇವೆ. ಕುಮಾರಣ್ಣ ಅವರು ನಾಯಕರಷ್ಟೇ ಅಲ್ಲ, ಈಸ್ ಜಸ್ಟ್ ನಾಟ್ ಅ ಲೀಡರ್, ಈಸ್ ದ ಟೋಟಲ್ ಮೆಜಾರಿಟಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಸಾಬೀತು ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಬಹಳ ಜನ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯೂ ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇದ್ರು, ಸರ್ 3 ವರ್ಷ ಆಯ್ತು, ಯಾವಾಗ ಬೀದಿಗಿಳಿತೀರಿ, ಯಾವಾಗ ಹೋರಾಟ ಮಾಡ್ತೀರಿ, ಯಾವಾಗ ಕೈಗೆ ಎತ್ಕತ್ತೀರಿ? ಎಲ್ಲರೂ ಕೂಡ ಬೇಸತ್ತಿದ್ದಾರೆ, ನಿಮ್ಮ ಪಕ್ಷ ಯಾವಾಗ ಬೀದಿಗಿಳಿತೀರಿ ಅಂತ. ನಾವು ಒಂದು ಸ್ವಲ್ಪ ಸಮಯ ಕೊಡೋಣ ಅಂತ ಕಾಯ್ತಾ ಇದ್ವಿ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡತಕ್ಕಂತ ಶಪಥವನ್ನ ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂದು ಸುವರ್ಣ ಯುಗ ಕರ್ನಾಟಕ ರಾಜ್ಯ ನೋಡಿದಂತ ದಿನಗಳು. ಬಹುಶಃ ಇವತ್ತು ನೀವು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತೇವೆ. 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಜೊತೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮಗಳಿರ್ಬೋದು, ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡಿದಂಥದ್ದು ಇರ್ಬೋದು. ಈ ರೀತಿ 10 ಹಲವಾರು ಕಾರ್ಯಕ್ರಮಗಳನ್ನ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಇವತ್ತು ಸನ್ಮಾನ್ಯ